ಎಲ್ಲರಿಗೂ ನಮಸ್ಕಾರ. ಇವತ್ತು ಪರೀಕ್ಷಿತ ಮಹಾರಾಜನ ಕಥೆಯನ್ನು ನಾನು ನಿಮ್ಗೆ ಹೇಳ್ತೇನೆ. ಪರೀಕ್ಷಿತ ಮಹಾರಾಜ ಅಂತಂದರೆ ಪಾಂಡವ ಸಂತಾನ, ಅರ್ಜುನನ ಮೊಮ್ಮಗ, ಅಂದರೆ ಅಭಿಮನ್ಯುವಿನ ಮಗ. ಈ ಕುರುವಂಶ ಕ್ಷೀಣವಾಗುವಂಥ ಸಮಯದೊಳಗೆ ಅವ ಜನಿಸಿದ್ರಿಂದ ಅವಂಗ ಪರೀಕ್ಷಿತ ಅಂತಂದು ಹೇಳಿ ಹೆಸರನ್ನು ಇಟ್ಟಿದ್ರು. ಈ ಪರೀಕ್ಷಿತ ಇವನು ಕೂಡ ಪಾಂಡವ ಸಂತಾನ, ತಮ್ಮ ದೊಡ್ಡಪ್ಪಂದ್ರಗತ್ಲೆ ಧರ್ಮದಿಂದ ರಾಜ್ಯವನ್ನು ಆಳುತ್ತಿದ್ದ. ಪ್ರಜೆಗಳು ಅಗದಿ ನೆಮ್ಮದಿಯಿಂದ ಇದ್ದರು, ದೇಶ ಸುಭಿಕ್ಷವಾಗಿತ್ತು. ಪರೀಕ್ಷಿತ ಮಹಾರಾಜ ಏನಾಗ್ತದೆ, ಒಂದು ಸಲ ಬೇಟೆಗೆ ಹೋಗ್ತಾನೆ. ಬೇಟೆಗೆ ಹೋದಾಗ ಅನೇಕ ಕ್ರೂರ ಜಂತುಗಳನ್ನು ಅವ ಏನಂತಂದ್ರೆ ಬೇಟೆ ಆಡ್ತಾನೆ. ಒಂದು ಜಿಂಕೆ, ಭಾಳ ಚಂದ ಜಿಂಕೆ, ಬಂಗಾರ ಬಣ್ಣದ ಜಿಂಕೆ, ಅವನಿಂದ ಭಾಳ ತಪ್ಪಿಸ್ಕೊಳಕತ್ತಿತ್ತು. ಅವ ಏನು ಮಾಡ್ದ ಅಂದ್ರೆ ಅದು ಬೆನ್ನು ಹತ್ತಿ ಹೋದ. ಅದು ಸ್ವಲ್ಪ ಕಾಣಿಸ್ಕೊತಿತ್ತು, ಮತ್ತೆ ಮರಿ ಹಾಕಿತ್ತು, ಮತ್ತೆ ಕಾಣಿಸ್ಕೊತಿತ್ತು, ಮತ್ತೆ ಮರಿ ಹಾಕ್ತಿತ್ತು. ಹಿಂಗೆ ಮಾಡಿ ಇದನ್ನು ಬಿಡಬಾರ್ದು, ಇದನ್ನು ಬೇಟೆ ಆಡಲೇಬೇಕು ಅಂತಂದು ಹೇಳಿ ಅದು ಬೆನ್ನು ಹತ್ತಿ ಭಾಳ ದೂರ ಹೋದ. ಎಷ್ಟೋ ಜನ ಸೈನಿಕರೆಲ್ಲ ಹಿಂದೆ ಉಳಿದ್ಬಿಟ್ರು. ಅವರು ಇವ್ ಮುಂದೆ ಹಂಗೆ ಹೋದ, ಬೆನ್ನು ಹತ್ತಿ ಹೋದ. ಆ ಜಿಂಕೆ ಇದ್ದದ್ದು ಒಂದು ಆಶ್ರಮವನ್ನು ಹೋಗ್ತದನ್ನು ನೋಡ್ದ. ಆ ಆಶ್ರಮಕ್ಕೆ ಬಂದ, ಋಷಿಗಳ ಆಶ್ರಮ. ಅಲ್ಲಿ ಆ ಜಿಂಕೆ ಪ್ರವೇಶ ಮಾಡಿದ್ದ, ನಾವು ನೋಡಿದ್ದ. ಇಲ್ಲಿ ಎಲ್ಲರ ಇರಬೇಕು, ದೊಡ್ಡ ಆಶ್ರಮ ಇತ್ತು ಅದು, ಇಲ್ಲಿ ಎಲ್ಲರ ಇರಬೇಕು ಅಂತಂದು ಹೇಳಿ ಇದನ್ನು ಮಾಡ್ದ. ಆನಂತರ ಅಲ್ಲಿ ಒಬ್ಬರು ಶಮಿಕ ಮಹರ್ಷಿಗಳು ಅಂತಂದು ಹೇಳಿ ಅವರು ಏನಂತಂದ್ರೆ ತಪಸ್ಸನ್ನು ಮಾಡ್ತಾ ಕುಂತಿದ್ರು. ಅವರು ಮೌನ ವೃತ್ತದೊಳಗಿದ್ರು. ಆಮೇಲೆ ಇವ್ರು ರಾಜ ಏನು ಮಾಡ್ದ, ಶಮಿಕ ಮಹರ್ಷಿಗಳೇ ನಾವೊಂದು ಜಿಂಕೆ ನಟ್ಟಿಸ್ಕೊಂಡು ಬಂದೆ, ಅದು ನಿಮ್ಮ ಆಶ್ರಮ ಪ್ರವೇಶ ಮಾಡಿದ್ದನ್ನು ನೋಡಿದೆ, ನೀವೆಲ್ಲರ ಇದನ್ನ ನೋಡಿರೇನೋ ಅಂತ ಕೇಳ್ದ. ಅವ್ರು ಮೌನ ವೃತ್ತದೊಳಗಿದ್ರು ಮತ್ತು ಧ್ಯಾನದೊಳಗೆ ಕುಂತಿದ್ರು. ಅವ್ರು ಇನ್ನೂ ಮಾತಾಡಲಿಲ್ಲ. ಮತ್ತು ಇವ ಏನಂತಂದ್ರೆ, ಮಹರ್ಷಿಗಳೇ ನೀವಿಲ್ಲೇ ನಮ್ಮ ಜಿಂಕೆ ನೀವು ನೋಡಿದ್ರೇನೋ ಅಂತ ಕೇಳ್ದ. ಮತ್ತು ಅವ್ರು ಮಾತಾಡಲಿಲ್ಲ. ಮೂರನೇ ಸಲ ಜೋರಾಗಿ ಕೇಳ್ದ. ಅವ್ರು ಮಾತಾಡಲಿಲ್ಲ. ಅವರು ಮೌನ ವೃತ್ತದೊಳಗೆ ಇದ್ದದ್ದು ಅವ್ನಿಗೆ ಗೊತ್ತೂ ಇರಲಿಲ್ಲ. ಆನಂತರ ಅವನಿಗೆ ಭಾಳ ಸಿಟ್ಟು ಬಂತು. ಮೊದಲು ಭಾಳ ದಣದಿದ್ದ, ಭಾಳ ದೂರ ಬಂದುಬಿಟ್ಟಾನ. ದಣದಿದ್ದ, ಬಾಯಾರಿಕೆ ಆಗಿತ್ತು, ಹಸಿವಾಗಿತ್ತು, ಅದ್ರಾಗ ಅಂಥ ಬೇಟೆ ಅದು ತಪ್ಪಿಸ್ಕೊಂಡು ಬಿಟ್ಟಿತ್ತು. ಭಾಳ ಸಿಟ್ಟು ಬಂತು ಅವಂಗೆ. ಸಿಟ್ಟು ಬಂದು, ಅಲ್ಲ ಇಷ್ಟು ನಾ ಕೇಳಾಕತ್ತೀನಿ, ಇಷ್ಟು ಜೋರ್ಲೇನ ಕೇಳಾಕತ್ತರು ಕೂಡ ಈ ಮನೆಗಳ ಆನ್ಸರ್ ಮಾಡಬಲ್ರಲ್ಲ, ನನಗೆ ಏನೂ ಹೇಳಬಲ್ರಲ್ಲ ಅಂತೇಳಿ ಸಿಟ್ಟು ಬಂತು. ಅವ ಏನು ಮಾಡ್ದ ಅಂದ್ರೆ, ಆಶ್ರಮ ಸಮೀಪ ಒಂದು ಹಾವು ಸತ್ತು ಬಿದ್ದಿತ್ತು. ಆ ಹಾವನ್ನು ಏನು ಮಾಡ್ದ ಅಂದ್ರೆ ತೊಗೊಂಡ ಆ ಋಷಿಗಳ ಕೊಳ್ಳ ಹಾಕಿ ಹೋಗಿಬಿಟ್ಟ, ತನ್ನ ರಾಜ್ಯಕ್ಕೆ ಹೋದ. ಆ ಶಮಿಕ ಮಹರ್ಷಿಗಳ ಮಗ ಶೃಂಗಿ ಅಂತೇಳಿ, ಆ ಶೃಂಗಿ ಸ್ವಲ್ಪ ಹೊತ್ತಿಗೆ ಬರ್ತಾನೆ, ಆಶ್ರಮಕ್ಕೆ ಬರ್ತಾನೆ, ಪ್ರವೇಶ ಮಾಡ್ತಾನೆ. ತನ್ನ ತಂದೆ ಧ್ಯಾನಸ್ಥರಾಗಿ ಕುಂತಾರ. ಅವ್ರ ಕೊಳ್ಳ ಸತ್ತು ಹಾವನ್ನು ಯಾರೋ ಹಾಕಿದಾರ. ಅವ್ನು ಭಾಳ ಸಿಟ್ಟು ಬಂತು, ಭಾಳ ತಾಪಾತು. ಯಾರೋ ಇದನ್ನು ಬೇಕಂತ ಮಾಡ್ಯಾರ, ನಮ್ಮ ತಂದೆಯನ್ನು ಅಗೌರವದಿಂದ ಕಂಡಾರ, ಇವ್ರಿಗೆ ಅವಮಾನವನ್ನು ಮಾಡ್ಯಾರ ಅಂಥೇಳಿ ಅವ್ನು ಭಾಳ ಸಿಟ್ಟು ಬಂತು. ಸಿಟ್ಟು ಬಂದು ಅವ ಏನು ಮಾಡ್ದ ಅಂತಂದ್ರೆ, ಅವನು ಕೂಡ ತಪಸ್ಸಿನ ಶಕ್ತಿಯನ್ನು ಹೊಂದಿದಂಥ ತಪಸ್ಸು ಮಾಡಿದಂಥ ಅವನು ಶೃಂಗಿ. ಅವ ಏನು ಮಾಡ್ದ ಅಂತಂದ್ರೆ, ಯಾರು ನನ್ನ ತಂದೆ ಕೊಳ್ಳಾಗ ಈ ಸತ್ತ ಹಾವನ್ನು ಹಾಕ್ಯಾರೋ ಅವರು 7 ದಿನದೊಳಗಂತಂದ್ರೆ ಅವ್ರು ಹಾವು ಕಡಿದು ಸಾಯಲಿ ಅಂತೇಳಿ ಅವನು ಶಾಪವನ್ನು ಕೊಟ್ಟ. ಹಾವು ಕಚ್ಚಿ ಸಾಯಲಿ ಅಂತೇಳಿ ಶಾಪವನ್ನು ಕೊಟ್ಟ. ಆಮೇಲೆ ಸ್ವಲ್ಪ ಹೊತ್ತಿಗೆ ಶಮಿಕರು ಏನಂತಂದ್ರೆ ಅವ್ರದ್ದು ಧ್ಯಾನ ಮುಗಿತೈತಿ. ಅವರೆಲ್ಲ ಅಂತರಂಗದೊಳಗನ ಅವರೆಲ್ಲರಿಗೂ ಗೊತ್ತಾಗ್ತಿರ್ತೈತಿ ಅವ್ರಿಗೆ. ಅವರೆಲ್ಲ ಕಣ್ಣು ತೆಗೆದು ನೋಡ್ತಾರೆ. ಈ ಶೃಂಗಿ ಶಾಪ ಕೊಟ್ಟದ್ದು ಅವ್ರಿಗೆ ಗುರುತಾಯ್ತು. ಆಮೇಲೆ ಶೃಂಗಿಗೆ ಹೇಳಿದರು, ನೀ ಭಾಳ ತಪ್ಪು ಮಾಡಿದೆಪ್ಪ ನೀನು, ಅವು ಭಾಳ ಧರ್ಮಿಷ್ಠ ರಾಜ, ಅವು ಭಾಳ ದಣ್ಣದ ಬಂದಿದ್ದ, ನಮ್ಮ ಅವನ ವೃತ್ತದೊಳಗಿದ್ದೆ, ತಪಸ್ಸಿನೊಳಗೆ ಕುಂತಿದ್ದೆ, ನೀನು ಮಾಡಬಾರ್ದಾಗಿತ್ತು, ಅವನಿಗೆ ಶಾಪವನ್ನು ಕೊಡಬಾರ್ದಾಗಿತ್ತು ಅಂತ. ಆದರೆ ಕೊಟ್ಟ ಮಾತು ಬಿಟ್ಟು ಬಾಣ ಎರಡೂ ವಾಪಸ್ ಬರುವುದಿಲ್ಲ ಅಂತ. ಅದಕ್ಕಾಗಿ ಏನು ಮಾಡ್ದ ಅಂತಂದ್ರೆ, ಅವ ಶಾಪದ ಆಗಲೇಬೇಕಲ್ಲ, ತಟ್ಟಲೇಬೇಕು. ಅವ ಏನು ಮಾಡ್ದ ಅಂದರೆ, ಶೃಂಗಿ ಒಬ್ಬ ತಕ್ಷಕ ಅನ್ನುವಂಥ ಸರ್ಪರಾಜನಿಗೆ ಆ ಜವಾಬ್ದಾರಿ ವಹಿಸಿದ. ನಾ ಶಾಪ ಕೊಟ್ಟೇನೆ, ನೀವು ಹೋಗಿ ಆ ರಾಜನನ್ನು ಕಚ್ಚಿ ಅವನ್ನ ನೀ ಸಾಯಿಸಬೇಕು ಅಂಥೇಳಿ. ಆಮೇಲೆ ಮಹಾರಾಜ ಅರಮನೆ ಬಂದ. ಅವನಿಗೂ ಭಾಳ ಬೇಜಾರಾಗಿತ್ತು, ಪಶ್ಚಾತ್ತಾಪ ಆಗಿತ್ತು. ನಾವೊಬ್ಬರು ಅವ್ರ ಧ್ಯಾನದೊಳಗೆ ಕುಂತಿದ್ರು ಋಷಿಗಳು, ನಾ ಹಿಂಗೆ ಮಾಡಬಾರ್ದಾಗಿತ್ತು, ಅಗೌರವ ತೋರಿಸಿದ್ನಿ ನಾನು ಸ್ವಲ್ಪ ಹೊತ್ತು ನಾನು ತಾಳ್ಮೆಯನ್ನು ತೊಗೋಬೇಕಾಗಿತ್ತು, ಸಹನೆಯಿಂದ ಇರಬೇಕಾಗಿತ್ತಲ್ಲ ಅಂತಂದು ಹೇಳಿ ಭಾಳ ಪಶ್ಚಾತ್ತಾಪ ಆತ ಅವಂಗೆ.
ಆಮೇಲೆ ಏನಾಯ್ತು ಅಂದ್ರೆ ಈ ಶೃಂಗಿ ಕೊಟ್ಟಂಥ ಶಾಪನು ಗೊತ್ತಾತ ಅವ್ನು ಶಾಪವನ್ನು ಕೊಟ್ಟಾನ ಅಂತಂದು ಹೇಳಿ. ಅವಾಗ ಅವರು ಏನಂತಂದ್ರೆ ಎಲ್ಲ ಮಂತ್ರಿಗಳು ಎಲ್ಲ ಮಂತ್ರಿಮಂಡಲ ಎಲ್ಲರಿಗೂ ಭಾಳ ಇದನ್ನಾತು. ಏನಂತಾರೆ, ಇಂಥ ಧರ್ಮಿಷ್ಠ ರಾಜ ಪ್ರಜೆಗಳನ್ನು ಮಕ್ಕಳಂಗೆ ಕಾಪಾಡುವಂಥವ, ಈಗ ಇವನ್ಗೆ ಸರ್ಪ ಕಚ್ಚಿ ಸಾಯಬೇಕು ಅಂತಂದ್ರೆ ಇವ್ನು ನಾವು ಹೆಂಗೆ ಉಳಿಸ್ಕೋಬೇಕು, ಹೆಂಗಾರ ಉಳಿಸ್ಕೊಳ್ಳೋನು ಅಂತಂದು ಹೇಳಿ ಏನು ಮಾಡಿದ್ರು ಅಂದ್ರೆ ಅರಮನೆ ಸುತ್ತಲೂ ಬಿಗಿಯಾದಂಥ ಪಹರೆಯನ್ನು ಹಾಕ್ಯಾರವ್ರು. ಯಾರೂ ಒಳಗೆ ಬರಂಗಿಲ್ಲ, ಯಾರೂ ಒಳಗೆ ಬರೋದಿಲ್ಲ, ಯಾವ ಒಂದು ಸಣ್ಣ ಹುಳು ಸಹ ಒಳಗೆ ಪ್ರವೇಶ ಮಾಡೋಂಗಿಲ್ಲ. ಅಷ್ಟು ಕಣ್ಣಾಗ ಕಣ್ಣಿಟ್ಟು ನೀವು ಕಾಯಬೇಕು ಅಂಥೇಳಿ ಅವರು ಸೈನಿಕರ ಕಟ್ಟಾಜ್ಞೆಯನ್ನು ಮಾಡಿದರು. ಆಮೇಲೆ ಏನು ಮಾಡಿದರು ಅಂತಂದ್ರೆ ಒಂದು ದೊಡ್ಡದೊಂದು ಸ್ತಂಭವನ್ನು ಕಂಬವನ್ನು ನಿರ್ಮಾಣ ಮಾಡಿ ಅದರ ಮೇಲೆ ಒಂದು ಅರಮನೆಯನ್ನು ಕಟ್ಟಿಸಿದ್ರು ಅವರು. ಅಲ್ಲಿ ರಾಜನನ್ನು ಇಟ್ಟು ಕೆಳಗೂ ಸುತ್ತಲೂ ಪಹರೆ, ಅಲ್ಲಿ ಮೇಲೂ ಪಹರೆ, ಎಲ್ಲೂ ಒಟ್ಟು ಒಂದು ಏನೂ ನುಸುಳಬಾರ್ದು ಆ ರೀತಿ ಅವ್ರು ಬಿಗಿಯಾದಂಥ ಪಹರೆಯನ್ನು ಎಲ್ಲ ಮಂತ್ರಿಮಂಡಲದವರು ಎಲ್ಲರೂ ಮಾಡಿಸಿದರು. ಈಚೆ ಕಡೆ ಏನಾಯ್ತು ಅಂತಂದ್ರೆ ಇವ ತಕ್ಷಕ ಅವನ್ನ ಕಚ್ಚುವಂಥ ಜವಾಬ್ದಾರಿ ತಕ್ಷಕಾಗಿತ್ತಲ್ಲ, ತಕ್ಷಕ ಅನ್ನೋಂಥ ಸರ್ಪರಾಜನಿಗೆ. ಅವ ಏನು ಮಾಡಂದ್ರೆ ಅರಮನೆ ಸಮೀಪ ಬರ್ತಾನ, ಎಲ್ಲೂ ಹೋಗಾಕ ನುಸುಳಿ ಹೋಗಾಕ ಜಾಗನ ಇಲ್ಲ, ಕಣ್ಣಿಟ್ಟು ಎಲ್ಲರೂ ನೋಡಾಕತ್ತಾರ. ಇನ್ನು ಹೆಂಗೆ ಮಾಡೋದು, ಇವ್ನು ಹೆಂಗೆ ನಾನು ಸಾಯಿಸಬೇಕು ಅಂತಂದು ಹೇಳಿ ಅವನು ನೋಡಿದ 6 ದಿನಗಳ ಕಳೆದೋದು. ಇನ್ನು ಒಂದು ದಿನ ಆಯ್ತು, ಕೊನೆಯ ದಿನ. ಅದು ಒಂದೇ ದಿನ ಕಳೆದೋಗಿತ್ತು ಅಂತಂದ್ರೆ ಶಾಪದಿಂದ ಪರೀಕ್ಷಿತ ರಾಜ ಹೊರಬರ್ದು ಬಿಡ್ತಿದ್ದ. ಆದರೆ ಏನಾಯ್ತು ಅಂತಂತಂದ್ರೆ ಆ ತಕ್ಷಕಗೂ ತನ್ನ ಕರ್ತವ್ಯವನ್ನು ಮಾಡಬೇಕಲ್ಲ ಅವನು ಹೆಂಗೆ ಮಾಡಲಿ, ಸರ್ಪರೂಪದಿಂದ ಒಳಗೆ ಹಾಕಂತೂ ಸಾಧ್ಯ ಇಲ್ಲ. ಅವ್ರಿಗೆ ಬೇರೆ ಬೇರೆ ರೂಪಗಳನ್ನು ಧರಿಸುವಂಥ ಒಂದು ಶಕ್ತಿ ಇತ್ತು ಆ ಸರ್ಪಗಳಿಗೆ. ಕೆಲವೊಂದು ಸರ್ಪಗಳ ವಿಶೇಷ ಸರ್ಪಗಳಿಗೆ ಇರ್ತೈತೆ ಅಂತ ಅವಂಗಿತ್ತು. ಅವಾಗ ಹೆಂಗೆ ಮಾಡಬೇಕು, ಇದು ಒಂದು ಕೊನೆಯ ದಿನ ಐತಿ, ಇವತ್ತು ನಾನು ಈ ರಾಜನ್ನ ಸಾಯಿಸ್ಬೇಕಾಗೈತಿ ಅಂತಂದು ಹೇಳಿ ಅವ ಏನು ಮಾಡೋದ ಅಂತಂದ್ರೆ ಕೆಲವೊಬ್ರು ಇವರೆಲ್ಲ ಸೇವಕರು ಅಂದ್ರೆ ಅವ್ರು ಏನು ಮಾಡ್ತಿದ್ರು ಅಂದ್ರೆ ಒಂದು ತಟ್ಟೆ ಒಳಗೆ ಹಣ್ಣುಗಳನ್ನು ತೆಗೆದುಕೊಂಡು ರಾಜನಿಗೆ ಒಯ್ಯಾಕತ್ತಿದ್ರು. ಒಯ್ಯಾಕತ್ತಂತ ಹೊತ್ತಿನೊಳಗೆ ಇನ್ನು ಈ ಅವಧಿ ಬಿಟ್ಟರೆ ನನಗೆ ಮತ್ತೆ ಟೈಮ್ ಸಿಗೋದಿಲ್ಲ ಅಂಥೇಳಿ ತಕ್ಷಕ ಇದ್ದ ಅವ ಒಂದು ಸಣ್ಣ ಹುಳುವನ್ನು ಆಗಿ ಅವ ಪರಿವರ್ತನೆ ಆದ, ಹುಳು ಆಗಿ ಪರಿವರ್ತನೆ ಆಗಿ ಒಂದು ಹಣ್ಣಿನೊಳಗೆ ಅವ್ನು ಹೊಕ್ಕೊಂಡ್ಬಿಟ್ಟ. ಅದು ಗೊತ್ತಾಗಲೇ ಇಲ್ಲ, ಸಣ್ಣ ಹುಳು ಹೊಕ್ಕಿಬಿಟ್ಟೈತಿ, ಗೊತ್ತಾಗಲೇ ಇಲ್ಲ. ಆಮೇಲೆ ಅವರೆಲ್ಲ ಸೇವಕರೆಲ್ಲ ಅಲ್ಲಿ ಮೇಲೆ ಒಯ್ದರು, ರಾಜನಿಗೆ ಹಣ್ಣನ್ನು ಕೊಟ್ಟರು. ಆ ರಾಜ ಆ ಹಣ್ಣನ್ನು ಕಚ್ಚಿ ತಿನ್ನಬೇಕು ಅನ್ನೋದ್ರೊಳಗೆ ಅದರೊಳಗೆ ಇದ್ದಂಥ ಹುಳದ ರೂಪದೊಳಗೆ ಇದ್ದಂಥ ತಕ್ಷಕ ಹೊರಗೆ ಬಂದು ದೊಡ್ಡ ಸರ್ಪವಾಗಿ ಬೆಳೆದು ನಿಂತು ರಾಜನ ಕಚ್ಚಿಬಿಟ್ಟ. ಹಿಂಗೆ ಪರೀಕ್ಷಿತ ರಾಜ ಮರಣ ಹೊಂದಿಬಿಟ್ಟ. ಪ್ರಜೆಗಳೆಲ್ಲ ಬಹಳ ದುಃಖಿತರಾದರು. ಅವನ ಮಗ ಜನಮೇಜಯ, ಆ ಜನಮೇಜಯನಿಗೆ ಬಹಳ ಸಿಟ್ಟು ಬಂತು. ಇಷ್ಟೆಲ್ಲ ನಾವು ಕಟ್ಟೆಚ್ಚರ ಇದನ್ನು ಮಾಡಿದ್ವಿ, ನಮ್ಮ ತಂದೆಯನ್ನು ರಕ್ಷಣೆ ಮಾಡ್ಕೋಬೇಕು ಅಂತೇಳಿ ನಾವೆಷ್ಟು ಎಚ್ಚರಿಕೆ ವಹಿಸಿದ್ವಿ, ಪ್ರಜೆಗಳು ಎಲ್ಲರೂ ನನ್ನ ತಂದೆ ಸಂಬಂಧ ಎಷ್ಟು ಶೋಕಿತರಾಗ್ಯಾರ, ಒಬ್ಬ ಒಳ್ಳೆಯ ರಾಜನನ್ನು ಈ ರಾಜ ಕಳ್ಕೊಂತಲ್ಲ ಅಂಥೇಳಿ ಅವನಿಗೆ ಈ ಸರ್ಪಗಳ ಮೇಲೆ ಅತಿಯಾದಂಥ ದ್ವೇಷ ಬಂತು. ಇವನನ್ನು ಬಿಡಬಾರ್ದು ಅಂತಂದು ಹೇಳಿ ಅವ ಏನು ಮಾಡ್ತಾನ ಅಂತಂದ್ರೆ ಒಂದು ಸರ್ಪ ಯಾಗವನ್ನು ಮಾಡಬೇಕು ಅಂತಂದು ಹೇಳಿ ಅವನು ನಿಶ್ಚಯ ಮಾಡಿದ. ಆ ಸರ್ಪ ಯಾಗವನ್ನು ಹೆಂಗೆ ಮಾಡ್ದ, ಅದು ಪೂರ ಆತೋ ಇಲ್ಲೋ ಅಂತಂದು ಹೇಳಿ ನಾನು ಮುಂದಿನ ಕಥೆ ಒಳಗೆ ಹೇಳ್ತೀನಿ. ನಿಮ್ಗೆ ಈ ಕತೆ ಲೈಕ್ ಆಗೈತಿ ಅಂಥೇಳಿ ನಾನು ತಿಳ್ಕೊತೀನಿ. ಬೆಲ್ ಐಕಾನನ್ನು ಒತ್ತಿರಿ. ಹಿಂಗಿದ್ರೆ ಇಲ್ಲಿಗೆ ಈ ಕಥೆಯನ್ನು ನಾವು ಮುಗಿಸೋಣ ಅಂತ.